ವೆಂಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಏನಾಯ್ತು ಚಿತ್ರವು ತನ್ನ ಶೀರ್ಷಿಕೆಯಷ್ಟೇ ಕುತೂಹಲಕಾರಿಯಾಗಿ ಸಿನಿ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ನಿರ್ದೇಶಕ ತಮನ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಈ ಚಿತ್ರದಲ್ಲಿ ಈಶಾನ್ ರಘುರಾಜನ್ ನಾಯಕರಾಗಿ ಹಾಗೂ ಚೈತ್ರಾ ತೋಟದ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ನನ್ನ ಹೆಸರು ಈಶಾನ್ ರಘುರಾಜನ್. ಈ ಏನಾಯಿತು ಚಲನಚಿತ್ರದ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಸ್ಕ್ರೀನ್ ಪ್ಲೇ ಹಾಗೂ ಸಾಹಿತ್ಯ ಮತ್ತು ಸಂಭಾಷಣೆಯ ಜವಾಬ್ದಾರಿಯನ್ನು ಇದೆ. ಮೂಲತಃ ನಾನು ಮೊದಲು ಸಾಹಿತಿ ಆಗಿರೋದ್ರಿಂದ ಹಾಗೂ ನಿರ್ದೇಶನದಲ್ಲೂ ಇರೋದ್ರಿಂದ ಅದೇ ಒಂದು ಕಾರಣಕ್ಕೆ ಈ ಕಥೆಯನ್ನು ನಿರ್ದೇಶಕರು ನಮ್ಮ ಮುಂದೆ ತಗೊಂಡು ಬಂದರು. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಎಷ್ಟೋ ಸಾಹಿತ್ಯದ ವಿಷಯಗಳಲ್ಲಿ ಬಂದರೆ ಒಂದಷ್ಟು ಧಾರವಾಡದಲ್ಲೇ ನಾವು 1 ವರ್ಷ ಶಿಕ್ಷಣ ಮಾಡ್ತೀವಿ. ನಡೆದ ಕೆಲವು ಘಟನೆಗಳು ನನ್ನ ಜೀವನಕ್ಕೂ ತುಂಬ ಕನೆಕ್ಟ್ ಇತ್ತು ಈ ಕಥೆಯನ್ನು ಕೇಳಿದೆ. ಹೀಗಾಗಿ ಆಮೇಲೆ ಇವತ್ತಿನ ಯುವಜನತೆಗಾಗಲಿ ವಿದ್ಯಾರ್ಥಿಗಳಾಗಲಿ ಪ್ರತಿಯೊಬ್ಬರಿಗೂ ಈ ಥರ ಸಂದೇಶ ಕೊಡುವಂಥ ಸಿನಿಮಾಗಳಾಗಲಿ ಅನ್ನೋದು ಒಂದು. ಇವತ್ತೆಲ್ಲರೂ ನಾವು ರೀಲ್ಸ್ಗಳಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಇದು ನೋಡುವಂಥ ಎಲ್ಲವೂ ಇದೆ. ಇವತ್ತು ಯಾರು ಕುವೆಂಪು ಬೇಂದ್ರೆ ಓದಿ ಅಂತಂದರೆ ಅಷ್ಟು ಸಮಯ ಕೊಡುವಂಥ ಈಗಿನ ಪೀಳಿಗೆಗಳಿಗೆ ಅದನ್ನು ಕೇಳ್ತಾ ಇಲ್ಲ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ಮು ಅದು ಇದು ಅಂತೇಳಿ. ಆದರೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಮೊದಲು ಕುವೆಂಪು ಇಂಗ್ಲೀಷಲ್ಲೇ ಕವಿತೆ ಬರೀತಾರೆ, ಆಮೇಲೆ ಒಬ್ಬ ಗುರುವಿನ ಮಾರ್ಗದರ್ಶನದ ಮೇಲೆ ಕನ್ನಡಕ್ಕೆ ಬರ್ತಾರೆ, ಅಲ್ಲಿಂದ ಜ್ಞಾನಪೀಠ ಬರುತ್ತೆ. ಸೊ ಅಂಥ ಇನ್ನೊಬ್ಬ ಕುವೆಂಪು ನಮಗೆ ಸಿಗೋದು ಯಾವಾಗ? ಹಾಗೂ ಇನ್ನೊಬ್ಬ ಕುವೆಂಪು ನಮಗೆ ಸಿಗಲಿ, ಇನ್ನೊಬ್ಬ ಬೇಂದ್ರೆ ಸಿಗಲಿ, ಇನ್ನೊಬ್ಬ ಮಾಸ್ತಿ ಸಿಗಲಿ ನಮಗೆ ಅನ್ನೋ ಒಂದು ಉದ್ದೇಶ. ಅದು ಸಿಗಬೇಕಾದ್ರೆ ಈ ಥರದ ಒಂದು ದೃಶ್ಯ ಮಾಧ್ಯಮದ ಮುಖಾಂತರ ಹೋದಾಗ ಪುಸ್ತಕಗಳ ಈಗ ಬಳಕೆಯನ್ನು ಕಡಿಮೆ ಮಾಡಿದ್ದಾರೆ ನಾವು. ಆ ಥರ ಇದೆ ಈಗಿನ ಯುವಜನತೆ. ಸೊ ಅದಕ್ಕೆ ಜನರಿಗೆ ಅವರಿಗೆ ನಾವು ರೀಚ್ ಆಗೋ ರೀತಿ ದೃಶ್ಯ ಮಾಧ್ಯಮ ಮುಖಾಂತರ ಏನಾಯಿತು ಅನ್ನೋಂತಹ ಇದು ಡಾಕ್ಟರ್ ಶೈಲಜಾ ಶರ್ಮಾ ಅವರ ಏನೆಂದು ಕರೆಯಲಿ ಕಾದಂಬರಿ ಆಧಾರಿತ ಕಥೆಯಾಗಿರೋದ್ರಿಂದ ಇಬ್ಬರು ಸಾಹಿತಿಗಳು, ಸಾಹಿತ್ಯ ಆಸಕ್ತಿ ಇರುವಂಥವ್ರು, ನಾಯಕ ನಾಯಕಿ ಇಬ್ಬರು. ಅದರಲ್ಲೂ ಕೂಡ ಈಗ ನೋಡಿ ಎಷ್ಟೋ ಸಿನಿಮಾಗಳು ಕಮರ್ಷಿಯಲ್ ಆಗಿ ಬಂದರೆ ದೊಡ್ಡ ಮೇರು ನಟರ ಅಭಿಮಾನಿಗಳನ್ನು ಬಳಸ್ಕೊಂಡು ನಾನು ಅವರ ಆ ಒಂದು ಅಭಿಮಾನದ ವಿಷಯಗಳನ್ನು ಸಿನಿಮಾಗಳಲ್ಲಿ ಬಳಸೋದನ್ನು ನೀವು ನೋಡಿರ್ತೀರಿ. ಟ್ಯಾಟೂಗಳು ಹಾಕ್ಸ್ಕೊಂಡು ಅವತ್ತು ಅವರ ಇದನ್ನು ಬಳಸ್ಕೊಂಡು ಮಾಡೋವಂಥದ್ದು, ಟೈಟಲ್ಗಳನ್ನು ಅದನ್ನು ಬಳಸೋವಂಥದ್ದು ತುಂಬ ಇರುತ್ತೆ. ಬಟ್ ಇದು ಕುವೆಂಪು ಮತ್ತು ಬೇಂದ್ರೆಯ ಅಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಅದನ್ನು ಬೆಳೆಸ್ತಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನೀವು ಅದಷ್ಟಕ್ಕೆ ಅಲ್ಲದೆ ಒಂದು ಕಾರಣ ಇದೆ. ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲೇ ಮುಹೂರ್ತ ಮಾಡೋಕ್ಕೆ ಒಂದು ಕಾರಣ. ಇದೇ ಸಿದ್ಧಾರೂಢ ಮಠದಲ್ಲೇ ಈಗ ಕಳೆದ ತಿಂಗಳು ಒಂದು ಸಿನಿಮಾದ ವಿಚಾರಕ್ಕಾಗಿ ನಮ್ಮ ಗುರುಗಳು ಭೀಮನವರ್ ಸರ್ ನಾವೆಲ್ಲ ಜೊತೆ ಪೂಜೆ ಇಲ್ಲಿ ಮಾಡಬೇಕು, ಇದು ಇಲ್ಲಿ ಸಂಕಲ್ಪ ಮಾಡಿ ಇನ್ನೇನು ಬೆಂಗಳೂರು ತಲುಪಬೇಕು, ಅವತ್ತೇ ಕಥೆ ಬಗ್ಗೆ ಎಲ್ಲವೂ ಫೈನಲ್ ಆಗಿದ್ದಾಯಿತು. ಅದು ಒಂಥರ ಕಾಕತಾಳಿ ಅನ್ನೋ ಥರ. ಈ ಸಿನಿಮಾದ ಯಾವ ರೀತಿ ನಡೀತಾ ಇದೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಅನ್ನೋ ಥರ ಇಲ್ಲ, ಒಂದು ನಂಬಿಕೆ ಇಡೀ ನಮ್ಮ ತಂಡದಲ್ಲೂ ಇದೆ. ಅದು ಸತ್ಯವೂ ಕೂಡ ಅಷ್ಟೇ. ಸಿದ್ಧಾರೂಢ ಮಹಾರಾಜರ ಆಶೀರ್ವಾದ, ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಿನಿಮಾ ಅನ್ನೋಂಥ ಒಂದು ಶಕ್ತಿ ನಮ್ಗೆ ಬಂದಿದೆ. ಎಲ್ಲ ಹುಬ್ಬಳ್ಳಿ ಧಾರವಾಡ ಜನತೆ ಅಷ್ಟೇ ಪ್ರೀತಿ ಕೊಡ್ತಾಯಿದ್ದಾರೆ ನಮಗೆ. ಅದಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ಇಡೀ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ, ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು. ನನ್ನ ಹೆಸರು ಚೈತ್ರಾ ತೋಟದ್ ಅಂತ. ಸೊ ಈ ಚಿತ್ರದಲ್ಲಿ ಕಥಾನಾಯಕಿಯಾಗಿ ಪಾತ್ರ ಅಭಿನಯಿಸ್ತಾ ಇದ್ದೀನಿ. ನಾನು ಹುಟ್ಟಿದ್ದಿಲ್ಲ ಹುಬ್ಬಳ್ಳಿಯಲ್ಲಿ, ಅದಕ್ಕೆ ನನಗೊಂದು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಆಯಿತು ಈ ಕಥೆಗೆ ಕನೆಕ್ಟ್ ಆಗಲಿಕ್ಕೆ. ಅದರಲ್ಲೂ ನಮ್ಮ ಸಿದ್ಧಾರೂಢ ಅಜ್ಜನ ಮಠದಲ್ಲಿ ನಾವು ಮುಹೂರ್ತ ಮಾಡಿ ಇಲ್ಲಿಂದನೇ ಶುರು ಮಾಡ್ತಿದ್ದೀವಿ ಕೆಲಸ ಅಂದಾಗ ಅದು ಒಂದು ಪಾಸಿಟಿವ್ ಅಂತಲೇ ಅನ್ನಿಸ್ತು. ಆ್ಯಂಡ್ ಅದರಲ್ಲೂ ಇದರಲ್ಲಿ ಕಥಾನಾಯಕಿ ಒಂದು ದಾರಾ ಬೇಂದ್ರೆ ಅವರ ಲೈಕ್ ಅಡ್ಮೈರರ್ ಆಗಿರ್ತಾಳೆ. ಸೊ ಅವರು ಹೇಗೆ ಲೈಕ್ ಅವ್ರದ್ದು ಫೀಲಿಂಗ್ಸ್ ಹೇಗೆ ಹೋಗುತ್ತೆ, ಸಾಹಿತ್ಯದ ಮೇಲೆ ಅವರ ಆಸಕ್ತಿ ಹೇಗಿದೆ, ಅದರಿಂದ ಅವ್ರಿಗೆ ಸೊಸೈಟಿಯಲ್ಲಿ ಏನೇನು ಫೇಸ್ ಮಾಡಬೇಕಾಗುತ್ತೆ ಅನ್ನೋದೆಲ್ಲ ತೋರಿಸ್ತಾ ಇದೆ. ಒಂದು ಇಬ್ಬರು ನಾಯಕ ಕೂಡ ಕುವೆಂಪು ಅವರ ಅಡ್ಮೈರರ್ ಆಗಿರ್ತಾನೆ, ಆ್ಯಂಡ್ ನಾಯಕಿ ಕೂಡ ಒಬ್ಬ ದಾರಾ ಬೇಂದ್ರೆ ಅವರ ಅಡ್ಮೈರರ್ ಆಗಿರ್ತಾನೆ. ಹೀಗೆ ಅಂಥ ಮಹಾಕವಿಗಳ ಲೈಕ್ ಅಡ್ಮೈರರ್ ಆಗಿರೋ ಇವರು ಕಥಾನಾಯಕರು ಸಾಹಿತ್ಯದಿಂದ ಹೇಗೆ ಇವ್ರದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅವ್ರು ಹೇಗೆ ಸೊಸೈಟಿನ ಫೇಸ್ ಮಾಡ್ತಾರೆ ವಿತ್ ಪ್ಯೂರ್ ಬಾಂಡ್ ಅನ್ನೋದನ್ನ ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತಿದ್ದಾರೆ. ನನಗೂ ಇದು ಸ್ಟೋರಿ ಕೇಳಿ ಒನ್ ಲೈನ್ ಅದು ತುಂಬ ಇಷ್ಟ ಆಯಿತು. ಅದರಲ್ಲೂ ಲೈಕ್ ಪರ್ಸ್ನಲಿ ಅಂದರೆ ನಮ್ಮ ತಾತ ಕೂಡ ಸಾಹಿತಿಗಳಾಗಿರೋದ್ರಿಂದ ನನಗೆ ದಿಸ್ ಇಸ್ ದ ವೆರಿ ರೈಟ್ ಆಪರ್ಚುನಿಟಿ ನಮ್ಮ ತಾತನ ಹೆಸರನ್ನ ನಿಲ್ಲಿಸೋದಕ್ಕೆ ಅಂತ. ಸೊ ಅದಕ್ಕೆ ನಾನು ತೋಟದ ಅನ್ನೋದನ್ನು ಎಲ್ಲೂ ಮಿಸ್ ಮಾಡಿದರೆ ಯೂಸ್ ಮಾಡೋದು. ಸೊ ಎಸ್, ನನಗೆ ಅದಕ್ಕೆ ಕನೆಕ್ಟ್ ಆಯಿತು ಮಾತಾಡಿ. ಛಾಯಾಗ್ರಹಣವನ್ನು ಗೌರಿ ವೆಂಕಟೇಶ್ ನಿರ್ವಹಿಸುತ್ತಿದ್ದು,
ಹಿರಿಯ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರ ಸಂಗೀತ ಚಿತ್ರಕ್ಕಿದೆ. ಚಿತ್ರದ ಕಥಾಹಂದರವೇ ಇದರ ಪ್ರಮುಖ ಆಕರ್ಷಣೆ. ಕನ್ನಡದ ಮಹಾನ್ ಕವಿಗಳಾದ ಕುವೆಂಪು ಹಾಗೂ ದ.ರಾ ಬೇಂದ್ರೆ ಅವರ ಸಾಹಿತ್ಯ, ಚಿಂತನೆ ಮತ್ತು ಬದುಕಿನ ಮೌಲ್ಯಗಳನ್ನು ಕಥೆಯಲ್ಲಿ ಅರ್ಥಪೂರ್ಣವಾಗಿ ಹೆಣೆಯಲಾಗಿದೆ. ನಾಯಕ ಕುವೆಂಪು ಅವರ ಅಪ್ಪಟ ಅಭಿಮಾನಿಯಾಗಿದ್ದರೆ, ನಾಯಕಿ ಬೇಂದ್ರೆ ಅವರ ಕಾವ್ಯದ ಅಭಿಮಾನಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಈ ಇಬ್ಬರ ಜೀವನ ಪಯಣ, ಭಾವನೆಗಳು ಹಾಗೂ ಅನಿರೀಕ್ಷಿತ ಘಟನೆಗಳ ಸುತ್ತ ಕತೆ ಸಾಗುತ್ತದೆ. ಕನ್ನಡ ಸಾಹಿತ್ಯದ ಸೊಗಡು, ಪ್ರೇಮ, ಭಾವನೆ ಮತ್ತು ಜೀವನದ ಮೌಲ್ಯಗಳನ್ನು ಒಗ್ಗೂಡಿಸಿ ಪ್ರೇಕ್ಷಕರಿಗೆ ಮನಮುಟ್ಟುವ ಅನುಭವ ನೀಡುವ ಉದ್ದೇಶದಿಂದ ಚಿತ್ರವನ್ನು ರೂಪಿಸಲಾಗಿದೆ ಎಂದು ನಿರ್ದೇಶಕ ತಮನ್ ತಿಳಿಸಿದರು. ಕರ್ನಾಟಕದ ಬಂಧು ಬಾಂಧವರಿಗೆ ಮತ್ತು ಎಲ್ಲ ಜನತೆಗೆ ನಮ್ಮ ಚಿತ್ರತಂಡದಿಂದ, ವಿಸ್ಮಯ ವೆಂಚರ್ಸ್ ತಂಡದಿಂದ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇದು ಒಂದು ಏನಾಗ್ತಾ ಇದೆ ಅನ್ನೋದೇ ನಮ್ಮ ಚಲನಚಿತ್ರದ ಹೆಸರು. ಓಕೆ, ಎಷ್ಟೋ ಫಿಲಮ್ಗಳು ಬರುತ್ತೆ, ಸಾಹಿತಿಗಳ ಊರಲ್ಲಿ ಸಾಹಿತಿಗಳ ಕಥೆಯನ್ನು ಇಟ್ಕೊಂಡು ಬರೋದು ಭಾಳ ಅಪರೂಪ. ನಮ್ಮ ದ.ರಾ ಬೇಂದ್ರೆ ಅವರು, ಕುವೆಂಪು ಅವ್ರ ಬಗ್ಗೆ ಒಂದು ಒಡನಾಟವನ್ನು ಇಟ್ಕೊಂಡಂಥ ಒಂದು ಕಥೆ, ಎಲ್ಲೋ ಕಥೆಗಳು ಫಿಲಮ್ ಮಾಡಲ್ಲ ನಾವೆಲ್ಲ ಜಾಸ್ತಿ. ಅಂದರೆ ಒಳ್ಳೆ ಕಥೆ ಸಿಗಬೇಕು, ಅವಾಗ ನಾವು ಚಲನಚಿತ್ರ ಮಾಡಬೇಕಂತ. ಓಕೆನಾ? ಸೊ ಅದಕ್ಕೆ ನನಗೇನು ಅನ್ನಿಸ್ತು, ಇಂಥ ಒಂದು ಕಥೆ ಸಿಕ್ಕಾಗ ಈ ಕವಿಗಳ ಒಂದು ಜೀವನದಲ್ಲಿ ಎಷ್ಟೋ ಪೊಲೀಸ್ ಕಥೆ ಬರುತ್ತೆ, ಹೊಡಿಬಡಿ ಬರುತ್ತೆ, ಸಾವಿರ ಬರುತ್ತೆ. ಬಟ್ ಒಂದು ಕವಿಯ ಜೀವನವನ್ನು ಒಂದು ಚಲನಚಿತ್ರದಲ್ಲಿ ತೋರಿಸ್ಬೇಕು. ಒಬ್ಬ ಸಾಹಿತಿ ಹೇಗೆ ಅವನು ಹುಟ್ಟು ಮನೆಯಲ್ಲಿ ಏನು ಅವ್ನಿಗೆ ಕಷ್ಟಗಳು ಬರುತ್ತೆ, ಚೈಲ್ಡ್ಹುಡ್ಡಲ್ಲಿದ್ದಾಗ ಏನು ಬರುತ್ತೆ, ಸೊ ಅವ್ನು ಹಂತವಾಗಿ ಅವನು ಚಾಲೆಂಜಸ್ ಹೆಂಗೆ ಫೇಸ್ ಮಾಡ್ತಾನೋ, ಇದು ನನಗನ್ಸುತ್ತೆ ಇದು ಕರ್ನಾಟಕ ಫಿಲಮು ಅಥವಾ ನಮ್ಮ ಇಂಡಿಯನ್ ಫಿಲಮ್ ಅಲ್ಲ, ಒಂದು ಇಂಟರ್ನ್ಯಾಷನಲಿ ಹೆಸರು ಮಾಡುವಂಥ ಒಂದು ಚಲನಚಿತ್ರ. ಯಾಕಂತ ನಾನು ಹೇಳ್ತೀನಿ ನೋಡಿ, ಈ ಕವಿಗಳ ಲಿಟ್ರೇಚರ್ ಜೀವನ ಶೈಲಿ ಇಟ್ಕೊಂಡು ಫಿಲಮ್ ಬರಲೇ ಇಲ್ಲ. ಬಿಕಾಸ್ ಏನಾಗುತ್ತಂದರೆ ನಮ್ಮ ಎಷ್ಟೋ ಫಿಲಮ್ಗಳು ಬಂದಾಗ ಅದರಲ್ಲಿ ಭಾವನೆಗಳು ಇರುತ್ತೆ. ಕವಿ ಅಂದರೆ ಭಾಳ ಸೂಕ್ಷ್ಮ ಜೀವಿಗಳವರು, ಅವರನ್ನು ಹೆಂಗೋ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಭಾಳ ವಿಚಾರ ಮಾಡಿ ತುಂಬ ಇದರ ಸ್ಕ್ರಿಪ್ಟ್ ವರ್ಕು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಡಾಕ್ಟರ್ ಶೈಲಜಾ ಶರ್ಮಾ ಅವ್ರು ಕತೆ ಮಾಡಿದರು. ಸರ್ ನಮ್ಗೆ ಇಶಾನ್ ಸರ್ ಅವ್ರು ಒಳ್ಳೆ ಒಂದು ಸಾಹಿತ್ಯ ಸಂಭಾಷಣೆ ಮಾಡಿದ್ರು. ನಾವೆಲ್ಲ ಕೂತ್ಕೊಂಡು ವಿ ಮನೋಹರ್ ಸರ್ ಅತ್ಯಂತ ಅದ್ಭುತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಇದಕ್ಕೆ ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ಗೌರಿ ವೆಂಕಟೇಶ್ ಸರ್ ದೊಡ್ಡ ಕ್ಯಾಮ್ರಾಮನ್ನು, ಅವರೆಲ್ಲ ತುಂಬ ಸಾಧಕರು, ಆಲ್ರೆಡಿ ಸಾಧಿಸಿದ್ದಾರೆ ಅವರು. ಅಂಥವ್ರನ್ನ ಆಯ್ಕೆ ಮಾಡಬೇಕಂದ್ರೆ ಈಗ ದ.ರಾ ಬೇಂದ್ರೆ ಅವ್ರ ಹೆಸರು ತೊಗೋಬೇಕು, ಕುವೆಂಪು ಅವ್ರ ಹೆಸರು ತೊಗೋಬೇಕಂದ್ರೆ ಅದು ತುಂಬ ಪರಿಣಿತರನ್ನೇ ಕರೆಸ್ಬೇಕು ಅಂತ ಅನಿಸ್ತು. ಆವಾಗ ನಾವೆಲ್ಲ ಇನ್ನೂ ಹೊಸವಾಗಿ ಹೆಜ್ಜೆ ಇಡ್ತಾ ಇದ್ದೀವಿ, ಅಂದರೂ ಕೂಡ ವರ್ಕ್ ಮಾಡಿದ್ದೀವಿ. ಬಟ್ ಏನಂದರೆ ಯಾವುದೇ ರೀತಿ ಲೋಪದೋಷಗಳು ಇಲ್ಲದೆ ಒಂದು ಚಲನಚಿತ್ರ ಮಾಡಬೇಕು, ಕವಿಯ ಭಾವನೆಗಳನ್ನು ತೋರಿಸ್ಬೇಕು. ಇದು ಉತ್ತರ ಕರ್ನಾಟಕಕ್ಕೆ ಒಂದು ಅತ್ಯದ್ಭುತ ಪ್ರಾಜೆಕ್ಟನ್ನು, ನೀತಿಯುತವಾದ ಜೀವನವನ್ನು ನಾವು. ಆಮೇಲೆ ಇನ್ನೊಂದು ಇದರಲ್ಲಿ ಭಾಳ ಈ ಫಿಲಮನ್ನು ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಕಥೆಯನ್ನು, ಯಾಕಂದ್ರೆ ತುಂಬ ಹೇಳ್ತಾ ಹೋದ್ರೆ ಕತೆ ಗೊತ್ತಾಗುತ್ತೆ. ಆ ಕಥೆಯನ್ನು ನೀವು ಥಿಯೇಟ್ರಲ್ಲಿ ನೋಡಿ, ಒಂದು ಸಸ್ಪೆನ್ಸ್ ಇದೆ. ಏನಂದರೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಅಂತ ಬಂದಾಗ ಎಲ್ಲರ ವಿಷನ್ ಒಂದೇ ಥರ ಇರುತ್ತೆ, ಹೌದಲ್ವಾ? ಏನೋ ಒಂದು ಸಂಬಂಧ ಕಟ್ಟೋದು ಏನೋ ಒಂದು. ಸರ್ ಈ ಫಿಲಮ್ ನೋಡಿದ ನಂತರ ಲಿಟ್ರಲಿ ನಿಮ್ಮ ಹೆಸರೇನು? ಶಶಿಕಾಂತ್. ನನಗೆ ಫೋನ್ ಮಾಡ್ತೀರಾ ಸರ್ ನೀವು ಹೇಳ್ದಂಗೆ? ಸರ್ ಇದರಲ್ಲಿ ಬೇರೆ ಅರ್ಥ ಇತ್ತು. ಈ ಫಿಲಮನ್ನು ನಮ್ಮ ಕರ್ನಾಟಕದ ಪ್ರತಿಯೊಂದು ಮಗು ಹಿಡ್ಕೊಂಡು ವಯಸ್ಸ ತಾತನವರೆಗೆ ನೋಡಬೇಕು. ಆಮೇಲೆ ಒಂದು ಒಡನಾಟಿ ಅಂತ ಬರುತ್ತೆ, ಒಡನಾಡಿ ಅಂದ್ರೆ ಕವಿಗಳ ಒಂದು ಹೃದಯ ಬೇರೆ, ಅದು ಬೇರೆ ಲೆವೆಲ್. ಇದನ್ನು ಬರೀಲಿಕ್ಕೆ ಕೂತಾಗ ನಮಗನಿಸ್ತು, ಇಲ್ಲ ಇದನ್ನು ಈಸಿಯಾಗಿ ಬರೀಬಾರ್ದು, ಸ್ವಲ್ಪ ಟೈಮ್ ತೊಗೊಂಡು ನಾವು ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಈ ಹಂತಕ್ಕೆ ಬಂದಿದ್ದೀವಿ. ಇದು ಪ್ರಿಪ್ರೇಷನಲ್ಲಿ ಆಗ್ತಾಯಿದೆ. ಅಂದರೆ ನೀವು ಅಂದ್ಕೊಂಡಂಗೆ ಹೊಡಿಬಡಿ ಫಿಲಮ್ ಗೆಲ್ಲಬಹುದು, ಬಟ್ ಒಂದು ಮನುಷ್ಯನನ್ನು ಹೊಡಿಬಡಿಯಿಂದ ಹೊರಗೆ ತೆಗೆದು ಒಂದು ಜೀವನ ಮಾಡುವಂಥ ತೋರಿಸುವಂಥ ಕಥೆಯಾಗಿದೆ. ಖಂಡಿತ ಇದು ಅಂಥ ದೊಡ್ಡ ಫಿಲಮ್ಗಳು ಎದುರು ಬಿಟ್ಟರು ಕೂಡ ಈ ಫಿಲಮ್ ಸಕ್ಸಸ್ ಕಾಣುತ್ತೆ. ಇದನ್ನು ನಾನು ಹೇಳ್ತೀನಿ, ಇದು ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಇದು ನಮ್ಮ ಇಂಡಿಯಾನ ಅಕ್ರಾಸ್ ದ ವರ್ಲ್ಡ್ಗೆ ಸುಮಾರು ಅವಾರ್ಡ್ಗಳಿದೆ. ಓಕೆ, ಒಂದು ಸ್ವೀಡನ್ನಲ್ಲೂ, ನಾರ್ವೆಲ್ಲೂ ಅಲ್ಲೆಲ್ಲ ರೆಪ್ರೆಸೆಂಟ್ ಆಗುವಂಥದ್ದು. ಇಂಟರ್ನ್ಯಾಷನಲ್ಲಿ ನಮ್ಮ ಕನ್ನಡದ ಒಂದು ಕವಿಗಳ ಒಂದು ಔತಣವನ್ನು ತೋರಿಸುವಂಥ ಕತೆ. ಅಂದರೆ ಇದು ನಮ್ಮ ಎಲ್ಲೋ ಒಂದು ಕಡೆ ನಾವು ಇಲ್ಲೇ ಒಂದು ಕರ್ನಾಟಕ ಗೆಲ್ಲಬೇಕಪ್ಪ, ಒಂದು ಬೆಂಗಳೂರು ಸೈಡ್ ಗೆಲ್ಲಬೇಕು, ಉತ್ತರ ಕರ್ನಾಟಕ, ನೋ. ಇಂಟರ್ನ್ಯಾಷನಲ್ಲಿ ನಮ್ಮ ಕರ್ನಾಟಕವನ್ನು ತೋರ್ಸಕ್ಕೆ ಹೊಂಟಿದ್ದೀವಿ ಅಂಥ ಒಂದು ಕತೆ. ಇದು ನಾಳೆ ಇಂಗ್ಲೀಷ್ ವರ್ಷನೂ ಬರುತ್ತೆ, ಕನ್ನಡದಲ್ಲೂ ಬರುತ್ತೆ. ಓಕೆನಾ? ಇದು ಬರವಣಿಗೆ ಕೂತಾಗ ನಮಗೆ
ನಾವು ಅದೇ ಅಂದ್ವಿ, ಇಲ್ಲ ಇದು ಭಾಳ ಸೂಕ್ಷ್ಮತೆ ಇದೆ. ಸುಮ್ಮನೆ ನಾನು ನಿಮ್ಗೆ ಕೇಳ್ತೀನಿ, ಹೀರೋಯಿನ್ ಹೆಂಗೆ ತೋರಿಸ್ಬೇಕಪ್ಪ ಒಂದು ಫಿಲಮಲ್ಲಿ ಅಲ್ವಾ, ಹೆಂಗೋ ತೋರಿಸ್ತಾರೆ. ಬಟ್ ಕವಿ ಅಂತ ಅಂದಾಗ ಒಂದು ಸೌಮ್ಯತೆ. ಇವಾಗ ನೀವು ನಮ್ಮ ಹೀರೋಯಿನ್ ನೋಡ್ತೀರಾ, ಯಾಕೆ ಸರ್ ಇವರೆಲ್ಲ ಸ್ವಲ್ಪ ಮೀಡಿಯಮ್ ಮೇಕಪ್ಪಲ್ಲಿ ಅದಾರು ಅಂದರೆ ಆ ಕವಿಗಳ ಒಂದು ಜೀವನನೇ ಹಾಗೆ. ಭಾಳ ಒಂದು ಎಲ್ಲೋ ಒಂದು ಕಡೆ ಹೇಳ್ತಾರೆ, ಅಂದರೆ ಯಾರು ಕಾಣೋದನ್ನು ಕವಿ ಕಾಣ್ತಾನಂತೆ. ಅಂದರೆ ಕವಿ ಅಂದರೆ ಒಂದು ಎಲ್ಲೋ ಒಂದು ಕಡೆ 10 ಖಡ್ಗ ಇಟ್ಕೊಂಡು ಒಂದು ಫಿಲಮ್ ಮಾಡೋದು ಹೆಂಗೆ ಎಷ್ಟು ದೊಡ್ಡದಿರುತ್ತಲ್ಲ, ಅಂಥ 1000 ಖಡ್ಗಗಳನ್ನು ಎದುರಿಸುವಂಥ ಒಂದು ಪೆನ್ನಿನ ಒಂದು ಕತೆ ಬರ್ತಾ ಇದೆ. ಓಕೆನಾ, ಯಾವತ್ತು ಅದೇನೋ ಒಂಥರ ಶೀರ್ಷಿಕೆಯೇ ಪ್ರಶ್ನೆಯಾಗಿ ಮೂಡುವ ಈ ಚಿತ್ರ ಅದರ ಉತ್ತರವನ್ನು ಭಾವನಾತ್ಮಕವಾಗಿ ತೆರೆ ಮೇಲೆ ಅನಾವರಣಗೊಳಿಸಲು ಸಜ್ಜಾಗಿದೆ. ಏನಾಯಿತು ಅಂತ ನಮ್ಮ ಇಡೀ ಕರ್ನಾಟಕ ಸಾಹಿತ್ಯಗಾರರಿಗೆ ಪ್ರಸಿದ್ಧಿ ಬಂದಿದೆ. ಒಂದು ಸಾಹಿತ್ಯಗಾರರ ಬಗ್ಗೆ ಒಂದು ಕಾವ್ಯಾತ್ಮಕ ಸಿನಿಮಾ ರೂಪಿಸ್ತಾ ಇರೋದು ನಿಜವಾಗ್ಲೂ ಭಾಳ ಹೆಮ್ಮೆದ ವಿಷಯ. ಈ ಒಂದು ಪಿಕ್ಚರ್ನ ಹೀರೋ ಆಗಿರುವಂಥ ಮತ್ತು ಕಥಾ ಮತ್ತು ಆ್ಯಕ್ಟಿಂಗ್ ಮತ್ತು ಜೀವನ ಮಾಡ್ತಾ ಇರುವಂಥ ವಿಶಾಲ್ ನಂಗರಾಜ್ನವರಿಗೆ ಮತ್ತು ಅದರ ತಂಡದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಾಹಿತ್ಯದ ಬಗ್ಗೆ ಇಡೀ ನಮ್ಮ ಕನ್ನಡದ ಜನರಿಗೆ ಒಂದು ಅವಲೋಕನ ಮಾಡಿಸ್ತಾ ಇರೋದು ನಿಜವಾಗ್ಲೂ ಭಾಳ ಹೆಮ್ಮೆಯ ವಿಷಯ. ಮುಂಬರುವ ದಿನಗಳಲ್ಲಿ ಒಂದು ಸಾಹಿತ್ಯದ ಬಗ್ಗೆ ಮತ್ತು ಕಾವ್ಯದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಸಿನಿಮಾಗಳು ಬರಲಿ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ನಮ್ಮ ಕನ್ನಡ ಜನರಿಗೆ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಸಿನಿಮಾ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಶುಭ. ಈ ಸಿದ್ದಾಡ ಪವಿತ್ರ ಭೂಮಿಯಲ್ಲಿ ವಿಶ್ವ ವೆಂಚರ್ಸ್ ಇವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಚಿತ್ರ ಏನಾಯಿತು ಎಂಬ ಶೀರ್ಷಿಕೆ ಹೊಂದಿರುವ ಚಿತ್ರ ಇವತ್ತು ಸಿದ್ದಾಡ ಮಠದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಕ್ಯಾಮ್ರಾ ಆನ್ ಮಾಡಿದ್ದೀವಿ. ಈ ಚಲನಚಿತ್ರ ಇರುವುದು ಗಂಡು ಮತ್ತು ಹೆಣ್ಣು ಸ್ನೇಹ ಜೀವನ, ಅದನ್ನು ಅಪಾರ್ಥ ಮಾಡುವಂಥ ಅರ್ಥದಲ್ಲಿ ಇವತ್ತಿನ ಈ ಲೋಕ ಹೊಂಟಿದೆ. ಅದಕ್ಕೆ ಅದನ್ನು ಅಪಾರ್ಥ ಮಾಡ್ಕೋಬಾರ್ದು. ಗಂಡು ಹೆಣ್ಣು ಅನ್ನೋದು ಸ್ನೇಹಜೀವಿಗಳಾಗಿರ್ಬೋದು, ಅದಕ್ಕೆ ಅಪಾರ್ಥ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಹಿನ್ನೆಲೆಯಲ್ಲಿ ಸಾಹಿತ್ಯದ ಅದು ದ ರಾ ಬೇಂದ್ರೆ ಇರ್ಬೋದು, ಕಲ್ಪನಾ ಇರ್ಬೋದು, ಈ ರೀತಿ ಕಲೆಯಲ್ಲಿ ಬೆಳೆದಂಥ ಒಂದು ಸಾಮಾಜಿಕ ಜೀವನದ ಚಿತ್ರ ಇದು ಆಗಿದೆ. ಇದು ಬಹಳ ಯಶಸ್ವಿಯಾಗತ್ತೆ. ಯಾಕಂದರೆ ಸಿದ್ದಾಡ ಒಂದು ಪವಿತ್ರ ಭೂಮಿಯಲ್ಲಿ ಇದು ಪ್ರಾರಂಭ ಆಗಿದೆ. ಇದು 100 ದಿವಸದ ದಿನ ಕಾಣಲಿ. ಈ ಟೀಮಿಗೂ, ಪ್ರೊಡ್ಯೂಸರಿಗೂ, ಡೈರೆಕ್ಟ್ರಿಗೂ, ಕಲಾವಿದರಿಗೂ, ವಿಶೇಷವಾಗಿ ಇದರ ಕಲಾವಿದರು ನಮ್ಮ ಹುಬ್ಬಳ್ಳಿಯವರು, ಉತ್ತರ ಕರ್ನಾಟಕದ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ಅದು ಒಂದು ಹೆಮ್ಮೆ. ಇಂಥ ಒಂದು ಕಲಾ ನಿರ್ಮಿತ ಸಿನಿಮಾ ಇವತ್ತು ಹೊರಬರ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ. ಈ ಸಿನಿಮಾ ಯಶಸ್ವಿ ಕಂಡೆ ಅಂತ ಹಾರೈಸುತ್ತೇನೆ. ಓಂ ನಮಃ ಶಿವಾಯ. ಚಿತ್ರದ ಕುರಿತು ನಡೆದ ಕಾರ್ಯಕ್ರಮದಲ್ಲಿ ವೇದಾ ಬಿಲ್ಡರ್ಸ್ ಆ್ಯಂಡ್ ಪ್ರಮೋಟರ್ಸ್ ಸಂಸ್ಥೆಯ ಮಾಲೀಕರಾದ ನವೀನ್ ಜೈನ್ ಪಾಟೀಲ್, ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ಸಂಸ್ಥಾಪಕ ಅಧ್ಯಕ್ಷ CSV ಪ್ರಸಾದ್, ಉದ್ಯಮಿ ವಿನಯ್ ಶೆಟ್ಟಿ, ಖ್ಯಾತ ಜನಪದ ಕಲಾವಿದ ರಾಮು ಮುಲಗಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮವು ಚಿತ್ರರಂಗದ ಗಣ್ಯರು, ಸಾಹಿತ್ಯಾಸಕ್ತರು ಹಾಗೂ ಸಿನಿ ಪ್ರೇಕ್ಷಕರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು.